ಸ್ನೇಹಿತರು ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಪ್ರಯೋಗ ಚಟುವಟಿಕೆ 2.8 ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವುದು ಏನು? ಸೊ ಅವರು ಬಹಳ ಸಿಂಪಲ್ ಆಗಿ ಒಂದು ಪ್ರಯೋಗ ಮಾಡಿದ್ದಾರೆ. ಸೊ ಫಸ್ಟ್ ಇಲ್ಲಿ ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡ್ತಿದ್ದಾರೆ. ಸರಳ ವಿದ್ಯುತ್ ಮಂಡಲ, ಸಿಂಪಲ್ ಸರ್ಕ್ಯೂಟ್. ಈ ಸರಳ ವಿದ್ಯುತ್ ಮಂಡಲ ಏನ್ ಮಾಡಿದ್ದಾರೆ, ಇಲ್ಲಿ ರಬ್ಬರ್ ಬಿರಡೆಗೆ ಏನ್ ಮಾಡಿದ್ದಾರೆ, ಜೋಡಿಸಿದ್ದಾರೆ. ಆದ್ರೆ ಇಲ್ಲಿ ರಬ್ಬರ್ ಬಿರಡೆಯ ಮಧ್ಯೆ ಏನಿದೆ, ಗ್ಯಾಪ್ ಇದೆ. ರಬ್ಬರ್ ಬಿರಡೆಯಲ್ಲಿ ಗ್ಯಾಪ್ ಇದೆ. ವಿದ್ಯುತ್ ಮಂಡಲ ಸಂಪೂರ್ಣವಾಗಿದೆನೋ ಸಂಪೂರ್ಣವಾಗಿಲ್ಲ? ಸಂಪೂರ್ಣವಾಗಿಲ್ಲ. ನೋಡು, ಸಂಪೂರ್ಣವಾಗಿದೆನಾ? ಸಂಪೂರ್ಣವಾಗಿಲ್ಲ. ಬರುತ್ತಲ್ವಾ? ಇಲ್ಲಿ ನಾವೇನ್ ಮಾಡಕತ್ತೀವಿ, ವಿವಿಧ ದ್ರಾವಣಗಳಲ್ಲಿ ಇದನ್ನ ಹತ್ತಿದಾಗ ವಿದ್ಯುತ್ ಮಂಡಲದಲ್ಲಿ ಸಂಪರ್ಕ ಏನಾಗ್ತದೆ, ಸಂಪೂರ್ಣ ಆಗ್ತದೆ. ಸೊ ಇವ್ರು ಏನ್ ಮಾಡಿದ್ದಾರೆ, HCl ಮತ್ತು ವಿವಿಧ ದ್ರಾವಣಗಳನ್ನು ತಗೊಂಡಿದ್ದಾರೆ. ಸೊ ಉದಾಹರಣೆಗೆ HCl ಇದೆಯಲ್ಲ, ಈಗ HCl ಅನ್ನ ತಗೊಂಡು ಇದಕ್ಕೆ ಅದ್ದಿದ್ದಾರೆ. ಅದ್ದಿದಾಗ ಏನಾಯ್ತು, ಇಲ್ಲಿ ಬಲ್ಬು ಬೆಳಗ್ತದ, ಬಲ್ಬ್ ಬೆಳಗ್ತಾ ಇದ್ರು. ಯಾವ ದ್ರಾವಣದಲ್ಲಿ ಈ ಬಿರಡೆಯನ್ನು ಮುಳುಗಿಸಿದಾಗ ವಿದ್ಯುತ್ ಬಲ್ಬ್ ಬೆಳಗುತ್ತದೋ ವಿದ್ಯುತ್ ಮಂಡಲ ಸಂಪೂರ್ಣವಾಗಿದೆ, ಈ ದ್ರಾವಣದ ಮೂಲಕ ವಿದ್ಯುತ್ ಹರಿತಾ ಇದೆ. ಸೊ ಇವರು 2-3 ನಮೂನೆಯ ದ್ರಾವಣಗಳನ್ನು ತಗೊಂಡ್ರು. ಫಸ್ಟ್ HCl ತಗೊಂಡ್ರು. HCl ತಗೊಂಡ್ಬಿಟ್ಟು ಅದಕ್ಕೆ ವಿದ್ಯುತ್ ಮಂಡಲವನ್ನ ಈ ಬೆರಡೆಯನ್ನು ಹಾಕಿದಾಗ ವಿದ್ಯುತ್ ಮಂಡಲ ಸಂಪೂರ್ಣವಾಗಿ ವಿದ್ಯುತ್ ಬಲ್ಬ್ ಬೆಳಗಿತ್ತು. ಇದರರ್ಥ ಆಮ್ಲಗಳು ವಿದ್ಯುತ್ ಅನ್ನ ಪ್ರವಹಿಸುತ್ತದೆ, ಆಮ್ಲಗಳ ಮೂಲಕ ವಿದ್ಯುತ್ ಪ್ರವಹಿಸುತ್ತದೆ. ಬರುತ್ತಲ್ವಾ? ಅದೇ ರೀತಿ ಇನ್ನೊಂದು ಏನ್ ಮಾಡಿದ್ರು, ಗ್ಲೂಕೋಸ್ ಅನ್ನ ಹಾಕಿದ್ರು. ಸೊ ಗ್ಲೂಕೋಸ್ ಪೌಡರ್ ತಗೊಂಡು ಅದು ನೀರಾಗಿ ಕಲಿಸ್ಕೊಂಡು ಸೊಲ್ಯೂಷನ್ ಮಾಡಿ ಗ್ಲೂಕೋಸ್ ಅನ್ನು ಅದ್ದಿದ್ರು. ಆವಾಗ ವಿದ್ಯುತ್ ಬಲ್ಬ್ ಬೆಳಗಿತ್ತಾ? ಇಲ್ಲ. ವೆರಿ ಗುಡ್. ಸೊ ನೆಕ್ಸ್ಟ್ ಇನ್ನೊಂದು ಯಾವ ತರ ತಗೊಂಡ್ರು, ಆಲ್ಕೋಹಾಲ್ ತಗೊಂಡ್ರು. ಆಲ್ಕೋಹಾಲ್ ಅನ್ನು ಹಚ್ಚಿದಾಗ ಬೆಳೀತಾ? ಇಲ್ಲ. ಸೊ ಇನ್ನೊಂದು ದ್ರಾವಣ ತಗೊಂಡ್ರೆ ಅದಮ್ಮ ಕ್ಯಾಲ್ಸಿಯಂ. ನೋಡಿ, ಆಮ್ಲಗಳ ಜೊತೆ ಇನ್ನೊಂದು ಪ್ರತ್ಯಾಮ್ಲಗಳ ದ್ರಾವಣಗಳನ್ನು ಮಾಡ್ಕೊಂಡ್ರು. ಸೋಡಿಯಂ ಹೈಡ್ರಾಕ್ಸೈಡ್ ಮಾಡ್ಕೊಂಡ್ರು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮಾಡ್ಕೊಂಡ್ರು, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಸಹ ಮಾಡಿದ್ರು. ಸೊ 3 ದ್ರಾವಣಗಳಲ್ಲಿ ಎದ್ದಿದಾಗ ವಿದ್ಯುತ್ ಬೆಳೀತಾ? ಬೆಳಗ್ಬೇಕಾಗಿತ್ತಾ? ಬೆಳಗ್ಬೇಕಾಗಿತ್ತು. ನಾವು ಪುಸ್ತಕದಲ್ಲಿ ಓದಿದ್ದೀವಿ, ಪ್ರತ್ಯಾಮ್ಲಗಳಲ್ಲಿ ವಿದ್ಯುತ್ ಪ್ರವಹಿಸ್ತದ. ಪ್ರತ್ಯಾಮ್ಲಗಳಲ್ಲಿ ವಿದ್ಯುತ್ ಹರಿಬೇಕಾಗಿತ್ತು. ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ಗಳಲ್ಲಿ ವಿದ್ಯುತ್ ಹರಿದು ಬಿಟ್ಟು ಏನಾಗಬೇಕಾಗಿತ್ತು, ವಿದ್ಯುತ್ ಬೆಳಗಬೇಕಾಗಿತ್ತು. ಸೊ ನಾವು ಮಾಡಿರ್ತಕ್ಕಂಥ ಪ್ರಯೋಗಗಳಲ್ಲಿ ಪ್ರತ್ಯಾಮ್ಲಗಳಲ್ಲಿ ವಿದ್ಯುತ್ ಹರಿದಿಲ್ಲ. ಒಂದು 2 ಮಾರ್ಕ್ಸ್ ಒಂದು ಪ್ರಶ್ನೆ ಬರ್ತದೆ. ಏನು, ಗ್ಲೂಕೋಸ್ ಮತ್ತು ಸಂಯುಕ್ತಗಳಂತಹ ದ್ರಾವಣಗಳಲ್ಲಿ ಹೈಡ್ರೋಜನ್ ಇವೆಯಾದರೂ ಅವುಗಳು ಆಮ್ಲಗಳಲ್ಲ ಏಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದು ಇದಕ್ಕೆ ರಿಲೇಟೆಡ್ ಇದೆ. ಸೊ ಇನ್ನೊಂದು, ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದು ಏನು? ನೋಡಿ, ಎಲ್ಲ ಆಮ್ಲಗಳಲ್ಲಿ ನೋಡಿ HCl ತಗೊಳ್ಳಿ, HCl ಅಂತ ಇದೆ, H2SO4 ಅಂತ ಇದೆ, H ಇದೆ ಅಲ್ವಾ, ಹೈಡ್ರೋಜನ್ ಇದೆ. ಸೊ ಎಲ್ಲ ಪ್ರತ್ಯಾಮ್ಲಗಳಲ್ಲಿ ಏನು ಕಾಮನ್ ಆಗಿದೆ? OH, NaOH, KOH, COH, OH. ಸೊ ಎಲ್ಲ ಆಮ್ಲಗಳಲ್ಲಿ H ಕಾಮನ್ ಇದೆ, ಎಲ್ಲ ಪ್ರತ್ಯಾಮ್ಲಗಳಲ್ಲೂ OH ಕಾಮನ್ ಇದೆ. ಸೊ H ಈ ಆಮ್ಲಗಳಲ್ಲಿ H+ ಅಯಾನುಗಳ ರೂಪದಲ್ಲಿ ಇರ್ತದೆ. ಯಾವ ರೂಪದಲ್ಲಿ ಇರ್ತದ? ಸೊ ಪ್ರತ್ಯಾಮ್ಲಗಳಲ್ಲಿ ನೋಡಿ, ಅಯಾನುಗಳು ಇರೋದ್ರಿಂದ ಆಗಿನೇ ಇವುಗಳಲ್ಲಿ ವಿದ್ಯುತ್ ಹರಿಯುತ್ತದೆ. ಬರುತ್ತಲ್ವಾ? ಸೊ HCl ದ್ರವಣದ ರೂಪದಲ್ಲಿ H+Cl- ಆಗ್ತದೆ. ಒಂದು ಧನ ಆಗ್ತದೆ, ಒಂದು ಋಣ ಆಗ್ತದೆ. ಸೊ ಈ ಧನ ಮತ್ತು ಋಣ ಇವೇನ್ ಮಾಡ್ತದೆ, ಅಯಾನುಗಳನ್ನ ಈ ದ್ರಾವಣದ ಮೂಲಕ ವಿದ್ಯುತ್ ಹರಿಯಲಿಕ್ಕೆ ಬಿಡ್ತಾರೆ. ಅರ್ಥ ಆಯ್ತಲ್ವಾ? ಎಸ್. ಪ್ರತ್ಯಾಮ್ಲಗಳಲ್ಲಿ ವಿದ್ಯುತ್ ಹರಿಬೇಕು, ಯಾಕಂದ್ರೆ ಪ್ರತ್ಯಾಮ್ಲಗಳು ಕೂಡ ಅಯಾನುಗಳು ವಿಭಜನೆ ಆಗ್ತವೆ. Na+OH ಆಗ್ತದೆ.